ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2025ರಲ್ಲಿ ವೀಡಿಯೋಸ್ಗಳನ್ನು ಹೇಗೆ ಅಪ್ಲೋಡ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲಲ್ಲೇ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು. ಅದು ಹೇಗೆ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಡೈರೆಕ್ಟಾಗಿ ನಾವು ಯೂಟ್ಯೂಬ್ ಚಾನಲಲ್ಲೇ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಬೋದು. ಡೈರೆಕ್ಟಾಗಿ ನಾವು ಯೂಟ್ಯೂಬ್ ಚಾನಲಿಗೆ ಹೋಗಿ ನಮ್ಮ ಚಾನಲ್ನ ನಾವು ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಈ ಥರ ಬರುತ್ತೆ ನೋಡಿ, ಶಾರ್ಟ್ಸ್ ಅಂತ ಇದೆ, ಲೈವ್ ಅಂತ ಇದೆ, ಆಮೇಲೆ ವೀಡಿಯೋ ಅಂತ ಇದೆ. ನಾವು ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ನಮಗೆ ನಮ್ಮ ಗ್ಯಾಲ್ರಿಗೆ ಹೋಗುತ್ತೆ. ಗ್ಯಾಲ್ರಿಲಿ ಯಾವ ವೀಡಿಯೋ ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನು ನಾವು ಮಾಡ್ಕೋಬೇಕು. ನಾನು ನೋಡು 3 ಮಿನಿಟ್ಸ್ ಮೇಲೆ ಇರುವಂಥ ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. 3 ಮಿನಿಟ್ಸ್ ಒಳಗಿದ್ರೆ ಅದು ಶಾರ್ಟ್ಸಿಗೆ ಹೋಗುತ್ತೆ. ಅದರಿಂದ 3 ಮಿನಿಟ್ಸ್ ಮೇಲೆ ಇರುವಂಥ ವೀಡಿಯೋಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನೆಕ್ಸ್ಟ್ಗೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಆದಮೇಲೆ ಅಲ್ಲಿ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಾಗ ನಾವು ನೋಡಿ ಅಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋ ಅಲ್ಲಿದೆ. ಈಗ ಕೆಳಗಡೆ ಬಂದುಬಿಟ್ಟು ನಾವು ಟೈಟಲ್ ಬರೀಬೇಕು. ನಾವು ಯಾವ ಥರ ವೀಡಿಯೋ ಹಾಕಿದ್ದೀವಿ ಆ ವಿಡಿಯೋದ ಮೇಲೆ ನಾವು ಒಂದು ಟಾಪಿಕ್ನ ಬರೀಬೇಕು. ಅದು ಒಳಗಡೆ ಏನು ವಿಡಿಯೋ ಇರುತ್ತೆ ಅದೇ ಸೇಮ್ ವಿಡಿಯೋ ಬಗ್ಗೆ ನಾವು ಮೇಲೆ ಟೈಟಲ್ನ ಬರೀಬೇಕು. ಟೈಟಲ್ ಬರೆದಾದ್ಮೇಲೆ ನೋಡಿ, ಟೈಟಲ್ ಬರೆದಾದ್ಮೇಲೆ ಕೆಲವೊಂದು ಹ್ಯಾಶ್ಟ್ಯಾಗ್ಸ್ಗಳನ್ನು ಹಾಕಬೇಕು. ಅದನ್ನೆಲ್ಲ ಹಾಕಿದ ಮೇಲೆ ನಾವು ಅದನ್ನು ಕಾಪಿ ಮಾಡ್ಕೋಬೇಕು. ಅಷ್ಟು ನಾವು ಏನು ಟೈಟಲ್ ಬರೆದಿದ್ದೀವಿ ಅದನ್ನು ಕಾಪಿ ಮಾಡಿಕೊಂಡು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಸೇಮ್ ಟೈಟಲ್ನ ಇಲ್ಲಿ ಪೇಸ್ಟ್ ಮಾಡಬೇಕು ಬಂದ್ಬಿಟ್ಟು. ಮತ್ತು ಇಲ್ಲೂ ಕೂಡ ಕೆಲವೊಂದು ಟ್ಯಾಗ್ಗಳನ್ನು ಹಾಕಬೇಕು. ನೀವು ಏನು ಹಾಕ್ತೀರಾ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಯಾವೆಲ್ಲ ಟ್ಯಾಗ್ಸನ್ನು ಹಾಕ್ತೀರಾ ಆ ವಿಡಿಯೋಗೆ ಸಂಬಂಧಪಟ್ಟಿರೋ ಟ್ಯಾಗ್ಗಳನ್ನು ಕೂಡ ಇಲ್ಲಿ ಹಾಕಬೇಕು. ನಂತರ ನೋಡಿ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ. ಪ್ಲೇ ಲಿಸ್ಟಲ್ಲಿ ನೀವೇನಾದರೂ ಅಪ್ಲೋಡ್ ಮಾಡ್ತಿದ್ರೆ ಪ್ಲೇ ಲಿಸ್ಟನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಕಾಮೆಂಟ್ ಆಫ್ ಅಂತ ಇದೆ, ನಾವು ಅದನ್ನು ಆನ್ ಮಾಡ್ಕೋಬೇಕು. ಕಾಮೆಂಟ್ ಆಫ್ ಇಟ್ಕೋಬಾರ್ದು. ನಮ್ಮ ವಿಡಿಯೋಗೆ ಕಾಮೆಂಟ್ ಏನಾದರೂ ಬರಬೇಕು ಅಂತ ಅಂದರೆ ನಾವು ಅದನ್ನು ಆನ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಇಲ್ಲಿ ಮತ್ತೊಂದು ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಅದರಲ್ಲಿ ನೀವು ಎಸ್ ಅಂತ ಟೈಪ್ ಮಾಡ್ಕೊಳ್ಳಿ, ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ನೋಡಿ ಅಲ್ಲಿ ಪಬ್ಲಿಕ್ಕು, ಅನ್ಲಿಸ್ಟೆಡ್ ಅಂತ ಮತ್ತು ಪ್ರೈವೇಟ್ ಅಂತ ಇದೆ. ಅದರಲ್ಲಿ ನಾವು ಅನ್ಲಿಸ್ಟೆಡಲ್ಲಿ ಇಟ್ಕೋಬೇಕು ವಿಡಿಯೋನ. ಡೈರೆಕ್ಟಾಗಿ ಪಬ್ಲಿಕ್ಕಿಗೆ ನಾವು ಅಪ್ಲೋಡ್ ಮಾಡಬಾರ್ದು. ಎಲ್ಲ ಅಪ್ಲೋಡ್ ಮಾಡಿ ಎಲ್ಲದು ಕರೆಕ್ಟ್ ಇದೇನಂತ ನೋಡ್ಕೊಂಬಿಟ್ಟು ನಾವು ಪಬ್ಲಿಕ್ ಮಾಡಬೇಕಾಗುತ್ತೆ. ಎಲ್ಲ ಫಿನಿಶಿಂಗ್ ಆದಮೇಲೆ ಫಸ್ಟ್ ನಾವು ಅದನ್ನು ಅನ್ಲಿಸ್ಟೆಡಲ್ಲಿ ಇಟ್ಕೊಳ್ಳೋಣ. ನಂತರ ಕೆಳಗಡೆ ಬಂದರೆ ಟ್ಯಾಗ್ಸ್ ಅಂತ ಇದೆ ನೋಡಿ. ಟ್ಯಾಗ್ಸಲ್ಲಿ ನೀವೇನೆಲ್ಲ ಟ್ಯಾಗ್ಸ್ ಹಾಕ್ತೀರಾ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಆ ಟ್ಯಾಗ್ಸ್ಗಳನ್ನು ಹಾಕಿ. ಅಷ್ಟೆಲ್ಲ ಫಿನಿಶಿಂಗ್ ಆದಮೇಲೆ ನಾವು ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ನೋಡಿ ನೆಕ್ಸ್ಟ್ ಅಂತ, ನೆಕ್ಸ್ಟ್ನ ನಾವು ಓಕೆ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೋಡಿ ಮೇಡ್ ಫಾರ್ ಕಿಡ್ಸ್ ಅಥವಾ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ. ನಾವು ಕಿಡ್ಸ್ಗೋಸ್ಕರ ಮಾಡ್ತಿಲ್ಲ ವಿಡಿಯೋ, ಅದರಿಂದ ನಾನು ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಅಪ್ಲೋಡ್ ಅಂತ ಕೊಡಬೇಕು. ಇಲ್ಲಿ ಅಪ್ಲೋಡಿಂಗ್ ಆಗ್ತಾ ಇದೆ ಮತ್ತು ಪ್ರಿಪೇರಿಂಗ್ ಅಂತ ತೋರಿಸ್ತಾ ಇದೆ. ಇದು ಫುಲ್ ಅಪ್ಲೋಡ್ ಆಗೋವರೆಗೂ ನಾವು ಕೂಡ ಬೇರೆ ಯಾವುದೇ ಆ್ಯಪ್ಗಳನ್ನು ಓಪನ್ ಮಾಡಬಾರ್ದು. ಫುಲ್ಲು ಅದು ನಮ್ಮ ವಿಡಿಯೋ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗಬೇಕು ಮತ್ತು ನಮಗೆ ವ್ಯೂಸ್ ಬರಬೇಕು ಅಂತ ಅಂದರೆ ನಾವು ಯಾವ ಆ್ಯಪನ್ನು ಕೂಡ ಓಪನ್ ಮಾಡಿ ನೋಡಬಾರ್ದು. ಅದು ಪ್ರಿಪೇರ್ ಆಗಿ ಅದು ಫುಲ್ ಫಿನಿಶಿಂಗ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಈಗ ನೋಡಿ ವಿಡಿಯೋ ಫುಲ್ ಆಗಿದೆ. ಈಗ ನಾನು ಎಡಿಟಿಗೆ ಹೋಗ್ತೀನಿ. ಎಡಿಟಿಗೆ ಹೋಗಿ ನಾವೇನಾದರೂ ಥಂಬ್ಲೈನ್ ಚೇಂಜ್ ಮಾಡಬೇಕಂದ್ರೆ ಥಂಬ್ಲೈನ್ಗಳನ್ನು ಹಾಕ್ಕೋಬೇಕು. ಒಳ್ಳೆ ಥಂಬ್ಲೈನ್ ಏನಾದರೂ ಕ್ರಿಯೇಟ್ ಮಾಡಿದ್ದೀರಂದರೆ ಥಂಬ್ಲೈನ್ಗಳನ್ನು ಹಾಕ್ಕೋಬೇಕು. ಥಂಬ್ಲೈನ್ ಹಾಕ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು, ನೆಕ್ಸ್ಟು ಪಬ್ಲಿಕ ಅಥವಾ ಅನ್ಲಿಸ್ಟೆಡಲ್ಲಿ ಇಟ್ಟಿದ್ವಲ್ಲ ಅದನ್ನು ನಾವು ಪಬ್ಲಿಕ್ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, 2025ರಲ್ಲಿ ನಾವು ಯಾವ ಥರ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ನೋಡಿದ್ರಲ್ವ. ನಾವು ಆವಾಗೆಲ್ಲ ಕ್ರೋಮಿಗೆ ಹೋಗಿ ಕ್ರೋಮಲ್ಲಿ ತುಂಬ ಸೆಟ್ಟಿಂಗ್ಸ್ಗಳನ್ನು ಆನ್ ಮಾಡಿಕೊಂಡು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿಕೊಂಡು ತುಂಬ ಟೈಮ್ ಆಗ್ತಿತ್ತು. ಈಗ ನಾವು ಡೈರೆಕ್ಟಾಗಿ ಯೂಟ್ಯೂಬಲ್ಲೇ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು. ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ.